ಮಹಾವಿಷ್ಣುವಿನ ದರ್ಶನ ಹಾಗೂ ಕಾಸ್ಮಿಕ್ ಎನರ್ಜಿ ಪಡೆಯುವ ಹಂಬಲದಲ್ಲಿ ಹುಡುಕುತ್ತಾ ಹೊರಟಾಗ ನನಗೆ ಸಿಕ್ಕಿದ್ದು ಬೆಂಗಳೂರಿನ ಒಂದು ಪುರಾತನ ಕಲ್ಲಿನ ದೇವಾಲಯ. ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡಲು ಮುಖ್ಯ ಕಾರಣವೆಂದರೆ ಪ್ರಾಣಿಕ್ ಶಕ್ತಿ ಬಿಂದುಗಳನ್ನು ಅನುಭವಿಸುವುದು. ಆ ದೇವಾಲಯದೊಳಗೆ ಮತ್ತೊಂದು ಚಕಿತ. ಆ ಚಕಿತವೇ ವರ್ಷಗಳ ಹಿಂದೆ ಸೂಚಿಸಿರುವ ಕೆಲವೊಂದು ಸ್ಥಳಗಳಲ್ಲಿ ನಿಂತರೆ ನಾನಾ ಗ್ರಹಗಳ ಶಕ್ತಿ ದೇಹದೊಳಗೆ ರವಾನೆಯಾಗುವುದು. ಈ ದೇವಾಲಯ ಸಂಕೀರ್ಣದ ಒಳಗೆ 12 ಪ್ರಾಣಿಕ್ ಅಥವಾ ಕಾಸ್ಮಿಕ್ ಬಿಂದುಗಳಿವೆ. ಅವುಗಳಲ್ಲಿ 2 ದೇವಾಲಯದ ಒಳಗೆ ಮತ್ತು 10 ಹೊರಗೆ ಇವೆ. 10 ಸ್ಥಳಗಳನ್ನು ಬಿಳಿ ಚೌಕಗಳಿಂದ ಗುರುತಿಸಲಾಗಿದೆ. ಈ ಬಿಂದುಗಳಲ್ಲಿ ಕಾಸ್ಮಿಕ್ ಶಕ್ತಿಯನ್ನು ಅನುಭವಿಸಲು ಮತ್ತು ಪ್ರಯೋಜನ ಪಡೆಯಲು ಒಬ್ಬರು ಚೌಕದ ಒಳಗೆ ನಿಂತು ದೇವಾಲಯದ ಕಡೆಗೆ ಮುಖ ಮಾಡಿ ಕನಿಷ್ಠ 2 ನಿಮಿಷಗಳ ಕಾಲ ಪ್ರಾರ್ಥಿಸಬೇಕು. ಆ ದೇವಾಲಯದ ಆವರಣದಲ್ಲಿ ಕುಳಿತಾಗ ನಾನಾ ರೀತಿಯ ಕಾಸ್ಮಿಕ್ ಶಕ್ತಿ ಕಿರಣಗಳು ತಲೆಗೆ ರವಾನೆಯಾಗುವಂತಹ ಅನುಭವ ತುಂಬಾ ಜನರಿಗೆ ಅನುಭವ ಆಗಿದೆ. ವಿಶ್ವಶಕ್ತಿಯ ಜೊತೆ ಸಂಪರ್ಕ ಸಾಧಿಸುವಂತಹ ಅನುಭವವಾಗಿದೆ. ವಿಶ್ವಶಕ್ತಿಯನ್ನು ಆಕರ್ಷಿಸುವ ತಂತ್ರವನ್ನು ಆ ದೇವಾಲಯದಲ್ಲಿ ಅಳವಡಿಸಲಾಗಿದೆ ಎಂಬುದು. ಆ ದೇವಾಲಯವೇ ಚೊಕ್ಕನಾಥ ಸ್ವಾಮಿ ದೇವಾಲಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನ. ಬೆಂಗಳೂರಿನಲ್ಲಿರುವ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು. ದೊಮ್ಮಲೂರು ಚೊಕ್ಕನಾಥಸ್ವಾಮಿ ದೇವಾಲಯವು ಬೆಂಗಳೂರಿನ ಹಳೆಯ ದೇವಾಲಯಗಳಲ್ಲಿ ಒಂದು. ಇದನ್ನು 10ನೇ ಶತಮಾನದಲ್ಲಿ ಚೋಳ ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದಲ್ಲಿ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿರುವ ಹಳೆಯ ಶಾಸನಗಳು ಚೋಳರು, ಗಂಗರು, ಹೊಯ್ಸಳರು ಮತ್ತು ವಿಜಯನಗರ ಅರಸರ ಕೊಡುಗೆಗಳನ್ನು ದಾಖಲಿಸಿವೆ. ದೇವಾಲಯವು ವಿಷ್ಣುವಿನ ರೂಪವಾದ ಚೊಕ್ಕನಾಥ ಸ್ವಾಮಿಗೆ ಅರ್ಪಿತವಾಗಿದೆ. ಔಷಧೇ ಚಿಂತಯೇತ್ ವಿಷ್ಣುಂ ಭೋಜನೆ ಚ ಜನಾರ್ದನಂ ಶಯನೆ ಪದ್ಮನಾಭಂ ಚ ವಿವಾಹೆ ಚ ಪ್ರಜಾಪತಿಂ ಯುದ್ಧೇ ಚಕ್ರಧರಂ ದೇವಂ ಪ್ರವಾಸೆ ಚ ತ್ರಿವಿಕ್ರಮಂ ನಾರಾಯಣಂ ತನುತ್ಯಾಗೆ ಶ್ರೀಧರಂ ಪ್ರಿಯ ಸಂಗಮೇ ದುಸ್ವಪ್ನೆ ಸ್ಮರ ಗೋವಿಂದಂ ಸಂಕಟೇ ಮಧು. ಮತ್ತು ಅದರ ವಾಸ್ತುಶಿಲ್ಪ ಮತ್ತು ಶಾಸನಗಳು ಬೆಂಗಳೂರಿನ ಪ್ರಾಚೀನ ಇತಿಹಾಸ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ತೋರಿಸುತ್ತವೆ. ಭಾರತ ಸ್ವಾತಂತ್ರ್ಯದ ಸಮಯದಲ್ಲಿ ಆಗಸ್ಟ್ 1947ರಲ್ಲಿ ದೇವಾಲಯವು ಹೇಗೆ ಕಾಣುತ್ತಿತ್ತು ಎಂಬುದರ ಚಿತ್ರಣ ದೇವಾಲಯದ ಒಳಗೆ ಇದೆ.